ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದುರಂಧರ್ ಸಿನಿಮಾ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಆರಂಭದಲ್ಲಿ ಮೇಜರ್ ಮೋಹಿತ್ ಶರ್ಮಾ ಕತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿನಿಮಾ ನೋಡಿದ ನಂತರ ಸಿಕ್ಕಂಥ ಕ್ಲಾರಿಟಿ ಅಂದರೆ ಅದು ಮೇಜರ್ ಮೋಹಿತ್ ಶರ್ಮಾ ಬದುಕಿನ ಕಥೆಯಲ್ಲ, ಆದರೆ ಒಂದು ಸಣ್ಣ ಎಳೆಯನ್ನು ಬಳಸಿಕೊಳ್ಳಲಾಗಿದೆ. ಆದರೂ ಕೂಡ ನಾವು ಸಾಹಸಿಗ ಮೇಜರ್ ಮೋಹಿತ್ ಶರ್ಮಾ ಬದುಕಿನ ಬಗ್ಗೆ ತಿಳ್ಕೊಳ್ಳೇಬೇಕು. ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂತ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೇನೆ. ಆಸಕ್ತಿ ಇರುವಂಥವರು ಆ ವಿಡಿಯೋವನ್ನು ಗಮನಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೋರ್ವ ಸಾಹಸಿಗನ ಬಗ್ಗೆ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರವನ್ನು ಇಡ್ತೇನೆ. ಇವರ ಬದುಕು ನಮಗೂ ಕೂಡ ಸ್ಫೂರ್ತಿ ತುಂಬುತ್ತೆ. ಜೊತೆಗೆ ಇಂತಹ ಸಾಹಸಿಗರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ದೇಶ ಇವರ ತ್ಯಾಗವನ್ನು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ಸದ್ಯ ದುರಂಧರ್ ಸಿನಿಮಾ ಸದ್ದು ಮಾಡ್ತಿದೆಯಲ್ಲ, ಇದೇ ಸಂದರ್ಭದಲ್ಲಿ ಈ ಸ್ಪೈಗಳ ಬಗ್ಗೆ ಅಥವಾ ಗೂಢಾಚಾರರ ಬಗ್ಗೆ ಅಥವಾ ಬೇಹುಗಾರಿಕೆಯನ್ನು ಮಾಡುವಂಥವರ ಬಗ್ಗೆ ಸಹಜವಾಗಿ ಜನರಿಗೆ ಕುತೂಹಲ ಶುರುವಾಗಿದೆ. ಅಂತಹ ಓರ್ವ ಸಾಹಸಿಗ ಗೂಢಾಚಾರಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅವರ ಹೆಸರೇ ರವೀಂದ್ರ ಕೌಶಿಕ್. ರವೀಂದ್ರ ಕೌಶಿಕ್ 1975ರಿಂದ 1983ರವರೆಗೆ ಪಾಕಿಸ್ತಾನದಲ್ಲಿ ಬೇಹುಗಾರರಾಗಿ ಕೆಲಸವನ್ನು ಮಾಡಿದರು. ಅದು ಯಾವ ರೀತಿಯಾಗಿ? ಪಾಕಿಸ್ತಾನದ ಸೇನೆಗೆ ಸೇರಿ ಆ ಸೇನೆಯಲ್ಲಿ ಮೇಜರ್ ಹುದ್ದೆಯನ್ನು ಅಲಂಕರಿಸಿ ಅಲ್ಲಿ ಬೇಹುಗಾರರಾಗಿ ಕೆಲಸವನ್ನು ಮಾಡ್ತಿದ್ರು. ಆದರೆ ಅಂತಿಮವಾಗಿ ಅಲ್ಲಿನ ಸೇನೆಯ ಕೈಗೆ ಸಿಕ್ಕಾಕೋತಾರೆ. ನಿರಂತರವಾಗಿ ಚಿತ್ರಹಿಂಸೆಯನ್ನು ಅನುಭವಿಸ್ತಾರೆ. ಹೆಚ್ಚು ಕಡಿಮೆ 16 ವರ್ಷಗಳ ಕಾಲ ಪಾಕಿಸ್ತಾನದ ಜೈಲಿನಲ್ಲಿ ನರಕವನ್ನು ಕಾಣ್ತಾರೆ. ದುರಂತ ಅಂದರೆ ಆಗ ಬಂದಂತಹ ಯಾವುದೇ ಸರ್ಕಾರಗಳೂ ಕೂಡ ಇವರನ್ನು ಜೈಲಿನಿಂದ ಹೊರತರುವಂತಹ ಪ್ರಯತ್ನವನ್ನು ಪಡಲಿಲ್ಲ ಅಥವಾ ಇವರ ಸಹಾಯಕ್ಕೂ ಕೂಡ ಧಾವಿಸ್ತಿಲ್ಲ. ಇನ್ನೂ ದುರಂತ ಅಂದರೆ ಇವತ್ತಿಗೂ ಕೂಡ ನಮ್ಮ ಈ ದೇಶ ರವೀಂದ್ರ ಕೌಶಿಕ್ನವ್ರನ್ನ ರೆಕಗ್ನೈಸ್ ಮಾಡಲೇ ಇಲ್ಲ. ಇದು ನಿಜವಾದಂಥ ದುರಂತ. ಹೀಗಾಗಿ ರವೀಂದ್ರ ಕೌಶಿಕ್ ಬದುಕಿನ ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆಗ ದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಈ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಘರ್ಷಮಯ ವಾತಾವರಣ ಇತ್ತು. ಒಬ್ಬರಿಗಿಂತ ಇನ್ನೊಬ್ಬರು ಸೇನಾ ಬಲವನ್ನು ಹೆಚ್ಚಿಸಿಕೊಳ್ಬೇಕಾದಂಥ ಅನಿವಾರ್ಯ ಇತ್ತು. ಒಬ್ಬರಿಗಿಂತ ಇನ್ನೊಬ್ಬರು ಒಂದು ಹೆಜ್ಜೆಯನ್ನು ಮುಂದೆ ಇಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಭಾರತಕ್ಕೆ ಪಾಕಿಸ್ತಾನದ ಒಳಗಡೆ ಏನಾಗ್ತಾ ಇದೆ, ಸೇನೆ ಏನು ಮಾಡ್ತಾ ಇದೆ, ಭಾರತದ ವಿರುದ್ಧ ಅವರ ಮಸಲತ್ತು ಏನು, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇತ್ತು. ಆಗ ಅದನ್ನು ತಿಳಿದುಕೊಳ್ಳೋದಕ್ಕೆ ಒಂದು ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದು ಭಾರತದ ಬೇಹುಗಾರಿಕಾ ಸಂಸ್ಥೆ ಆಗಿರುವಂಥ ರಾ. ಆಗ ರಾ ಒಂದು ಪ್ರಾಜೆಕ್ಟನ್ನು ಪ್ಲಾನ್ ಮಾಡುತ್ತೆ. ಪ್ರಾಜೆಕ್ಟನ್ನು ಪ್ಲಾನ್ ಮಾಡಿದ ನಂತರ ಅದಕ್ಕೆ ಸೂಕ್ತ ವ್ಯಕ್ತಿಯ ಹುಡುಕಾಟ ನಡೀತಾ ಇರುತ್ತೆ. ಆಗ ರಾ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ದು ಈ ರವೀಂದ್ರ ಕೌಶಿಕ್. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ರವೀಂದ್ರ ಕೌಶಿಕ್ ಪೊಲೀಸ್ ಇಲಾಖೆಯಲ್ಲೂ ಇರಲಿಲ್ಲ ಅಥವಾ ಸೇನೆಯಲ್ಲೂ ಕೂಡ ಇರಲಿಲ್ಲ ಅಥವಾ ಸೇನೆ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಥ ಯಾವ ಕೆಲಸವನ್ನೂ ಕೂಡ ಮಾಡ್ತಾ ಇರಲಿಲ್ಲ. ಮೂಲತಃ ರವೀಂದ್ರ ಕೌಶಿಕ್ ರಾಜಸ್ಥಾನದವರು. ಹುಟ್ಟಿದ್ದು 1952ರಲ್ಲಿ. ಅವರ ತಂದೆ ಏರ್ಫೋರ್ಸ್ನಲ್ಲಿ ಇದ್ದರು. ಇವರು ಮಾತ್ರ BCom ಪದವಿಯನ್ನು ಮುಗಿಸ್ಕೊಂಡಿದ್ರು. ಅದಾದ ಬಳಿಕ ರಂಗಭೂಮಿ ಕಲಾವಿದರಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು ಕೂಡ ಆಗಿರ್ತಾರೆ. ಹೀಗೆ ಒಮ್ಮೆ ಏನಾಗ್ಬಿಡುತ್ತೆ ಅಂದರೆ ಯಾವುದೋ ಒಂದು ವೇದಿಕೆಯಲ್ಲಿ ಅವರು ಪಾತ್ರದೊಳಗಡೆ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರವನ್ನು ನಿರ್ವಹಿಸ್ತಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಪಾತ್ರವನ್ನು ನಿರ್ವಹಿಸ್ತಾರೆ ಅಂದರೆ ರಾ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಇವ್ರು ನಮಗೆ ಸೂಕ್ತ ವ್ಯಕ್ತಿ ಅಂತ ಅನಿಸುತ್ತೆ. ಅಂತಹ ನಟನಾಯ ಚಾತುರ್ಯ ಈ ಬೇಹುಗಾರರಿಗೂ ಕೂಡ ಬೇಕಾಗಿರುತ್ತೆ. ಹೀಗಾಗಿ ರವೀಂದ್ರ ಕೌಶಿಕ್ರನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ರವೀಂದ್ರ ಕೌಶಿಕ್ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ರವೀಂದ್ರ ಕೌಶಿಕ್ ತಕ್ಷಣಕ್ಕೆ ಒಪ್ಕೊಳ್ತಾರೆ. ಕಾರಣ ಅವರ ತಂದೆ ಏರ್ಫೋರ್ಸ್ನಲ್ಲಿ ಇದ್ದರು. ಇವರ ವಯಸ್ಸು ಆಗ ಹೇಗಿತ್ತು ಅಂದರೆ ನಾನು ಸೇನೆಗೆ ಸೇರಬೇಕು, ಅಲ್ಲಿ ಏನಾದರೂ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಇರುತ್ತೆ. ಹೀಗಾಗಿ ರಾ ಅಧಿಕಾರಿಗಳು ಹೇಳ್ತಾ ಇದ್ದ ಹಾಗೆ ರವೀಂದ್ರ ಕೌಶಿಕ್ ರಾಗೆ ಸೇರ್ಪಡೆ ಆಗ್ತಾರೆ. ಆದರೆ ಫ್ಯಾಮಿಲಿಗೆ ಅವರು ತಿಳಿಸುವಂಥ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಹೀಗಾಗಿ ರವೀಂದ್ರ ಕೌಶಿಕ್ ರಾಗೆ ಸೇರ್ಪಡೆಯಾಗಿ ಯಾವುದೋ ಟ್ರೈನಿಂಗ್ ಇದೆ ಅಂತ ಹೇಳಿ ಮನೆಯಲ್ಲಿ ಹೇಳಿ ಅವರು ಹೊರಟೋಗಿ ಬಿಡ್ತಾರೆ. ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಕಠಿಣವಾದಂಥ ಟ್ರೈನಿಂಗನ್ನು ರವೀಂದ್ರ ಕೌಶಿಕ್ ಅವರಿಗೆ ನೀಡಲಾಗುತ್ತೆ. ಬೇಹುಗಾರರು ಅಂದರೆ ಈಗ ಒಂದಷ್ಟು ಕಾಮಿಡಿ ವಿಡಿಯೋಗಳನ್ನು ನೀವು ನೋಡ್ತಿರ್ತೀರಿ ರೀಲ್ಸಲ್ಲಿ. ಸ್ಪೈ ಆಗಿ ಯಾರೊಬ್ಬರು ಹೋಗ್ತಾರಂತೆ, ತಕ್ಷಣ ಸಿಕ್ಕಾಕೊಳ್ತಾರಂತೆ. ಆ ರೀತಿಯಾಗಿ ಇರೋದಿಲ್ಲ. ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಎಲ್ಲವನ್ನು ಕೂಡ ಕೊಡಲಾಗಿರುತ್ತೆ. ರವೀಂದ್ರ ಕೌಶಿಕ್ಕು ಕೂಡ ಅದೇ ರೀತಿಯಾಗಿ ಉರ್ದು ಭಾಷೆಯಿಂದ ಹಿಡಿದು ಅಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಹಾವಭಾವ ಹೇಗಿರಬೇಕು ಅನ್ನೋದರಿಂದ ಹಿಡಿದು ಎಲ್ಲವನ್ನು 2 ವರ್ಷಗಳ ಕಾಲ ಪರಿಚಯಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಸ್ವಲ್ಪ ಟೈಮ್ ಅವ್ರನ್ನ ದುಬೈಗೆ ಕಳುಹಿಸಿಕೊಡಲಾಗುತ್ತೆ. ಅದಾದ ನಂತರ ಅವರಿಗೆ ನಬಿ ಅಹಮದ್ ಶಕೀರ್ ಅಂತ ಹೇಳಿ ಹೆಸರನ್ನು ನಾಮಕರಣ ಮಾಡಿ 1974-75ರ ಈ ನಡುವೆ ಪಾಕಿಸ್ತಾನದ ಒಳಗಡೆ ಅವರನ್ನು ಕಳುಹಿಸಿಕೊಡಲಾಗುತ್ತೆ. ನಬಿ ಅಹಮದ್ ಶಕೀರ್ ಅಂತ ಹೆಸರನ್ನು ಪಡೆದಂಥ ರವೀಂದ್ರ ಕೌಶಿಕ್
ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಪಾಕಿಸ್ತಾನದ ಒಳಗಡೆ ಆರಾಮಾಗಿ ಎಂಟ್ರಿ ಪಡಿತಾರೆ. ಎಂಟ್ರಿ ಪಡೆಯೋದು ಮಾತ್ರ ಅಲ್ಲ, ಇನ್ನೂ ಅಚ್ಚರಿಯ ಸಂಗತಿ ಅಂದರೆ ಅಲ್ಲಿ LLB ಕೋರ್ಸ್ಗೆ ಸೇರ್ಪಡೆ ಆಗ್ತಾರೆ. ಅದು ಕೂಡ ಕರಾಚಿ ಯೂನಿವರ್ಸಿಟಿಯಲ್ಲಿ. ಅವ್ರ ಬಗ್ಗೆ ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ. ಅವರಲ್ಲಿ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥ ಹಿನ್ನೆಲೆ ಅದು ಇದು ಎಲ್ಲವನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ದುಬೈನಲ್ಲಿದ್ದೆ, ಇಂಥದ್ದೊಂದು ಕೆಲಸವನ್ನು ಮಾಡ್ತಾ ಇದ್ದೆ, ನಾನು ಈ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನಕ್ಕೆ ಬಂದೆ, ಹಾಗೆ ಹೀಗೆ ಅಂಥೇಳಿ ಅಲ್ಲಿ ನೀಟಾಗಿ ಕಥೆಯನ್ನು ಕಟ್ಟಿ ಅಂತಿಮವಾಗಿ ಕರಾಚಿ ಯೂನಿವರ್ಸಿಟಿಯಲ್ಲಿ LLBಗೆ ಸೇರ್ಪಡೆ ಆಗ್ತಾರೆ. LLBಯನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅದಾದ ನಂತರ ಪಾಕಿಸ್ತಾನದ ಸೇನೆಗೆ ಸೇರ್ಪಡೆ ಆಗ್ತಾರೆ. ಅಧಿಕಾರಿಯಾಗಿ ಅಲ್ಲ, ಅಧಿಕಾರಿಯಾಗಿ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಏನಾದರೂ ಅನುಮಾನ ಬರಬಹುದು ಎನ್ನುವಂಥ ಕಾರಣಕ್ಕಾಗಿ ಅಲ್ಲಿನ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ಪಡೆ ಆದಂಥವರು ರವೀಂದ್ರ ಕೌಶಿಕ್. ಅಲ್ಲಿ ಅವರಲ್ಲಿದ್ದಂಥ ಒಂದೊಳ್ಳೆ ಕೆಲಸದ ಗುಣ ಅಥವಾ ಅವರಿಗಿದ್ದಂಥ ಚಾತುರ್ಯ ಅದೆಲ್ಲವನ್ನೂ ಕೂಡ ಗಮನಿಸಿ ಪಾಕ್ ಸೇನೆ ಅವರಿಗೆ ಹಂತ ಹಂತವಾಗಿ ಪ್ರಮೋಷನನ್ನು ಕೊಡ್ತಾ ಹೋಗುತ್ತೆ. ಸ್ವಲ್ಪ ದಿನಗಳಲ್ಲೇ ಜವಾನನಾಗಿ ಸೇರ್ಪಡೆ ಆಗಿದ್ದಂಥ ರವೀಂದ್ರ ಕೌಶಿಕ್ ಪಾಕ್ ಸೇನೆಯಲ್ಲಿ ಮೇಜರ್ ಆಗಿ ಪದೋನ್ನತಿಯನ್ನು ಅಲಂಕರಿಸ್ತಾರೆ ಅಥವಾ ಪದೋನ್ನತಿಯನ್ನು ಪಡಿತಾರೆ. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ, ಅಷ್ಟು ವರ್ಷಗಳ ಕಾಲ ಭಾರತಕ್ಕೆ ಬೇಕಾದಂಥ ಎಲ್ಲ ಇನ್ಪುಟ್ಸ್ಗಳನ್ನು ಕೂಡ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ. ಪಾಕ್ ಸೇನೆ ಏನು ಮಾಡ್ತಾ ಇದೆ, ಪಾಕ್ ಸೇನೆ ಯಾವ್ಯಾವ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದೆ, ಭಾರತ ವಿರುದ್ಧ ಮಾಡ್ತಿರುವಂಥ ಮಸಲತ್ತು ಏನು, ಭಾರತಕ್ಕೇನಾದರೂ ಸದ್ಯ ಪಾಕಿಸ್ತಾನದ ಥ್ರೆಟ್ ಇದೆಯಾ ಅಥವಾ ಪಾಕಿಸ್ತಾನ ಹೊಸದಾಗಿ ಏನೆಲ್ಲ ರೆಡಿ ಮಾಡ್ಕೊಂಡಿದೆ, ಎಲ್ಲ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಭಾರತಕ್ಕೆ ನೀಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಭಾರತಕ್ಕೆ ಬೇಕಾದಂಥ ಇನ್ಪುಟ್ಸ್ ಅದು ಅಥವಾ ಭಾರತಕ್ಕೆ ತೀರಾ ಅನಿವಾರ್ಯ ಆದಂಥ ಇನ್ಪುಟ್ಸ್ ಇದು. ಹೀಗಾಗಿ ರವೀಂದ್ರ ಕೌಶಿಕ್ ಅವರಿಂದ ಸಿಕ್ಕಂಥ ಮಾಹಿತಿ ಇದೆಯಲ್ಲ ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ ಆಗುತ್ತೆ. ಅದರ ಬಂಧುಗಳೇ, ನೀವು ಯೋಚನೆ ಮಾಡಿ ಅದು ಎಂತಹ ಇದಿರಬೇಕು, ಧೈರ್ಯ ಇರಬೇಕು ಅಂಥೇಳಿ. ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲೇ ಬಹುತೇಕ ಅವರು ತಮ್ಮ ಬದುಕನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ ಅಂತ ಯೋಚನೆಗೆ ಬಂದಿರ್ತಾರೆ. ಯಾವ ಬೇಕಾದರೂ ಸಿಕ್ಕಾಕೊಳ್ಬಹುದು, ಯಾವ ರೀತಿ ಬೇಕಾದರೂ ಚಿತ್ರಹಿಂಸೆಯನ್ನು ಅನುಭವಿಸಬಹುದು. ಇದೆಲ್ಲದಕ್ಕೂ ಕೂಡ ಅವರು ಮಾನಸಿಕವಾಗಿ ಸಿದ್ಧ ಆಗೇ ಇರ್ತಾರೆ. ಮಾನಸಿಕವಾಗಿ ಸಿದ್ಧ ಆಗೋದು ಒಂದು ಕಡೆಯಿಂದ, ಅದಾದ ಬಳಿಕ ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಟ್ಟು ಅಲ್ಲಿಯ ಸೇನೆಗೆ ಸೇರ್ಪಡೆಯಾಗಿ ಅಲ್ಲಿ ಮೇಜರ್ ಹುದ್ದೆಯನ್ನು ಪಡೆದು ಅದಾದ ಬಳಿಕ ಅಲ್ಲಿರುವಂಥ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಭಾರತಕ್ಕೆ ಧೈರ್ಯವಾಗಿ ಕಳಿಸ್ಕೊಡೋದಿದೆಯಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ. ನಾವೆಲ್ಲರೂ ಕೂಡ ನಮ್ಮ ಸಣ್ಣ ಪುಟ್ಟ ಸಾಧನೆಗೆ ಬೆಂತಟ್ಕೊಳ್ತಾ ಇರ್ತೀವಿ, ನಾವು ಅದು ಇದು ಅಂತ ಹೇಳ್ತಿರ್ತೀವಿ. ಭಾರತ ಅಂದಾಗ ಇಲ್ಲಿ ನಟನೆ ಮಾಡುವಂಥ ಇವ್ರನ್ನ ಸ್ಟಾರ್ಗಳು ಅಂತೀವಿ, ಅಥವಾ ಕ್ರಿಕೆಟ್ ಆಡುವಂಥವ್ರನ್ನ ಸೂಪರ್ ಸ್ಟಾರ್ಗಳಾಗಿ ಮೆರೆಸ್ತೀವಿ. ಆದರೆ ನಿಜವಾದಂಥ ಸೂಪರ್ ಸ್ಟಾರ್ಗಳು ನಿಜವಾಗ್ಲೂ ನಾವು ಗುರುತಿಸಬೇಕಾಗಿದ್ದು ಇಂಥವರನ್ನು. ಇವರ ಸಾಹಸ, ಇವರ ಧೈರ್ಯ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ. ಒಟ್ಟಾರೆಯಾಗಿ ಈ ರೀತಿಯಾಗಿ ಭಾರತಕ್ಕೆ ಬೇಕಾದಷ್ಟು ಇನ್ಪುಟ್ಸ್ಗಳನ್ನು ಕೊಡ್ತಿರ್ತಾರೆ. ಅದರ ನಡುವೆ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದವರ ಮಗಳನ್ನು ಮದುವೆ ಆಗಿ ಅಲ್ಲಿ ಗಂಡು ಮಗುವಿಗೆ ಜನ್ಮ ಕೂಡ ಕೊಡ್ತಾರೆ. ಈ ರೀತಿಯಾಗಿ ತಾನು ಪಾಕಿಸ್ತಾನದವನೇ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅದಾದ ಬಳಿಕ ಅವರ ವಯಸ್ಸು ಹೆಚ್ಚು ಕಡಿಮೆ ಒಂದು 30-31 ಇರಬಹುದು. ಅದೇನು ಬಹಳ ದೊಡ್ಡ ವಯಸ್ಸಂತೂ ಅಲ್ಲವೇ ಅಲ್ಲ. ಆಗ ಒಂದು ರೀತಿಯಲ್ಲಿ ಬದುಕನ್ನು ಅನುಭವಿಸುವಂಥ ವಯಸ್ಸು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿದ್ದು 23ನೇ ವಯಸ್ಸಿಗೆ. ಅದಾದ ಬಳಿಕ ಅವರ ವಯಸ್ಸು 30-31ರ ಆಸುಪಾಸು ಇದ್ದಾಗ ಒಂದು ಅಚಾತುರ್ಯಾದಂಥ ಘಟನೆ ನಡೆದು ಹೋಗಿಬಿಡುತ್ತೆ. ಆಗ ರವೀಂದ್ರ ಕೌಶಿಕ್ ಅವರು ಏನು ಮಾಡಿರ್ತಾರೆ ಅಂದರೆ, ಒಮ್ಮೆ ಆದರೂ ಭಾರತಕ್ಕೆ ಹೇಗಾದರೂ ಹೋಗಬೇಕು, ಕುಟುಂಬದ ಜೊತೆಗೆ ಇದ್ದು ವಾಪಸ್ ಬರಬೇಕು ಅಂತ ಪ್ಲಾನನ್ನು ಮಾಡ್ತಿರ್ತಾರೆ. ಹಾಗಾಗಿ ಅವರ ನೆರವಿಗೆ ಅಂತ ಮತ್ತೋರ್ವ ಗೂಢಾಚಾರಿಯನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಡುತ್ತೆ. ಆದರೆ ಪಾಕಿಸ್ತಾನದ ಒಳಗಡೆ ನುಸುಳುವಂಥ ಸಂದರ್ಭದಲ್ಲಿ ಅಥವಾ ಗಡಿ ದಾಟುವಂಥ ಸಂದರ್ಭದಲ್ಲೇ ಆ ಬೇಹುಗಾರಿಕೆಗೆ ಬಂದಂಥ ವ್ಯಕ್ತಿ ಅಥವಾ ಗೂಢಾಚಾರಿ ಪಾಕಿಸ್ತಾನದ ಸೇನೆಗೆ ಸಿಕ್ಕಾಕೊಂಡು ಬಿಡ್ತಾರೆ. ಅದಾದ ಬಳಿಕ ಪಾಕಿಸ್ತಾನ ಸೇನೆ ಆ ಗೂಢಾಚಾರಿಗೆ ಚಿತ್ರಹಿಂಸೆಯನ್ನು ಕೊಡುತ್ತೆ ಅಥವಾ ನರಕವನ್ನೇ ತೋರಿಸಿ ಬಿಡುತ್ತೆ. ಹೀಗಾಗಿ ಆ ವ್ಯಕ್ತಿ ಆ ಚಿತ್ರಹಿಂಸೆಯನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ, ನಾನು ಯಾರಿಗೋಸ್ಕರ ಬಂದಿದ್ದೆ, ನಿಮ್ಮ ದೇಶದಲ್ಲಿ ಯಾರು ಸ್ಪೈ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಬಾಯ್ಬಿಟ್ಬಿಡ್ತಾರೆ. ಅವರು ಬಾಯ್ಬಿಟ್ಟಂಥ ಹೆಸರೇ ರವೀಂದ್ರ ಕೌಶಿಕ್. ತಕ್ಷಣವೇ ಪಾಕ್ ಸೇನೆ ಏನು ಮಾಡುತ್ತೆ, ರವೀಂದ್ರ ಕೌಶಿಕ್ರನ್ನು ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಮಾಡಿದ ಬಳಿಕ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಇನ್ನಿಲ್ಲದಂಥ ಚಿತ್ರಹಿಂಸೆಯನ್ನು ಕೊಡುತ್ತೆ. ಆದರೆ ರವೀಂದ್ರ ಕೌಶಿಕ್ ಭಾರತ ಹೆಸರನ್ನು ಬಾಯಿ ಬಿಡಲಿಲ್ಲ ಅಥವಾ ನಾನೊಬ್ಬ ಗೂಢಾಚಾರಿ ಎನ್ನುವಂಥ ವಿಚಾರವನ್ನು ಹೇಳಲೇ ಇಲ್ಲ. ಅದೆಷ್ಟೇ ಚಿತ್ರಹಿಂಸೆಯನ್ನು ಕೊಡಲಿ, ಅದೆಷ್ಟೇ ನರಕವನ್ನು ತೋರಿಸಲಿ, ರವೀಂದ್ರ ಕೌಶಿಕ್ ಯಾವ ವಿಚಾರವನ್ನು ಕೂಡ ಬಾಯಿ ಬಿಡಲಿಲ್ಲ. ಅಂತಿಮವಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕೋರ್ಟ್ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಅಂತಿಮವಾಗಿ ರವೀಂದ್ರ ಕೌಶಿಕ್ ಅಲ್ಲಿದ್ದೇ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಂತಿಮವಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅದಾದ ಬಳಿಕ 16 ವರ್ಷಗಳ ಕಾಲ ಬೇರೆ ಬೇರೆ ಜೈಲಿಗೆ ರವೀಂದ್ರ ಕೌಶಿಕ್ರನ್ನ ಕಳುಹಿಸಿಕೊಡಲಾಗುತ್ತೆ. ಪ್ರತಿ ಜೈಲಿನಲ್ಲೂ
ಕೂಡ ಅವರಿಗೆ ನರಕವನ್ನೇ ತೋರಿಸಲಾಗುತ್ತೆ. ಅದೆಷ್ಟು ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಾದಂಥ ಚಿತ್ರಹಿಂಸೆಯನ್ನು ಕೂಡ ಕೊಡಲಾಗುತ್ತೆ. ಆದರೆ ರವೀಂದ್ರ ಕೌಶಿಕ್ ಮಾತ್ರ ಎಲ್ಲೂ ಕೂಡ ಭಾರತದ ಬಗ್ಗೆ ಬಾಯಿ ಬಿಡಲಿಲ್ಲ, ಭಾರತದ ಗೂಢಾಚಾರಿ ಅಂತ ಒಪ್ಕೊಳ್ಳಿಲ್ಲ, ಭಾರತಕ್ಕೆ ಯಾವೆಲ್ಲ ಸೀಕ್ರೆಟ್ಗಳನ್ನು ಕಳಿಸಿದ್ದೆ ಅದು ಯಾವುದನ್ನು ಕೂಡ ಹೇಳಲಿಲ್ಲ. ಆದರೆ ಅದರ ನಡುವೆ ಭಾರತ ಸರ್ಕಾರಕ್ಕೆ ರವೀಂದ್ರ ಕೌಶಿಕ್ರನ್ನ ಏನಾದರೂ ಮಾಡಿ ಕರ್ಕೊಂಡು ಬರುವಂಥ ಅವಕಾಶ ಇತ್ತು, ಅಥವಾ ಅವರ ಸಹಾಯಕ್ಕೆ ಹೋಗಬಹುದಾದಂಥ ಅವಕಾಶವೂ ಕೂಡ ಇತ್ತು. ಅವರು ಪಾಕಿಸ್ತಾನಕ್ಕೆ ನುಸುಳಿದ್ದು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ. ಅಂತಿಮವಾಗಿ ಅವರು ಸಿಕ್ಕಾಕೊಂಡು 16 ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತಾರಲ್ಲ, ಅದಾದ ಬಳಿಕ ಸಾಕಷ್ಟು ಸರ್ಕಾರ ನಮ್ಮಲ್ಲಿ ಬಂದು ಹೋಗಿದೆ. ಬೇರೆಯವರೆಲ್ಲರೂ ಕೂಡ ಇಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜೀವ್ ಗಾಂಧಿ ಆಗಿದ್ದರು, PV ನರಸಿಂಹರಾಯರು ಆಗಿದ್ದರು, ದೇವೇಗೌಡರು ಆಗಿದ್ದರು, ಅದಾದ ನಂತರ ವಾಜಪೇಯಿ ಅವರು ಕೂಡ ಆಗಿದ್ದರು. ಆದರೆ ಯಾರೇ ಪ್ರಧಾನಿಯಾಗಲಿ, ಅದು ಯಾವುದೇ ಸರ್ಕಾರ ಬರಲಿ, ಯಾರೂ ಕೂಡ ರವೀಂದ್ರ ಕೌಶಿಕ್ರ ನೆರವಿಗೆ ಹೋಗಲಿಲ್ಲ. ಭಾರತ ರವೀಂದ್ರ ಕೌಶಿಕ್ ನಮ್ಮ ಗೂಢಾಚಾರಿ ಅನ್ನೋದನ್ನು ಕೂಡ ಒಪ್ಪಿಕೊಳ್ಳಿಲ್ಲ. ರವೀಂದ್ರ ಕೌಶಿಕ್ ಸೀಕ್ರೆಟ್ ಆಗಿ ತಮ್ಮ ಕುಟುಂಬಕ್ಕೆ ಒಂದಷ್ಟು ಪತ್ರವನ್ನು ಬರೀತಿದ್ರು. ಆ ಪತ್ರದಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ರು. ಒಂದು ಪತ್ರ ಮಾತ್ರ ಪ್ರತಿಯೊಬ್ಬರ ಎದೆಗೂ ಚುಚ್ಚುವ ರೀತಿಯಲ್ಲಿತ್ತು. ಅವರೊಂದು ಪತ್ರದಲ್ಲಿ ಬರೀತಾ ಹೋಗ್ತಾರೆ, ಈಸ್ ದಿಸ್ ವಾಟ್ ಪೀಪಲ್ ಹೂ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಫಾರ್ ಎ ಬಿಗ್ ಕಂಟ್ರಿ ಲೈಕ್ ಇಂಡಿಯಾ ಗೆಟ್? ಅಂದರೆ ಇಷ್ಟು ಬೃಹತ್ ದೇಶ ಆಗಿರುವಂಥ ಭಾರತಕ್ಕೆ ತ್ಯಾಗ ಮಾಡಿದಂಥವರಿಗೆ ಸಿಗುವಂತಹ ಕೊಡುಗೆ ಇದೇನಾ, ಅಥವಾ ಭಾರತ ನಮಗೆ ಕೊಟ್ಟಿದ್ದು ಇದೇನಾ ಎನ್ನುವ ರೀತಿಯಲ್ಲಿ ಅವರೊಂದು ಪತ್ರದಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗೆ ಇನ್ನೊಂದು ಪತ್ರದಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ನಾನೇನಾದರೂ ಅಮೆರಿಕದ ಗೂಢಾಚಾರಿಯಾಗಿದ್ದರೆ 2-3 ದಿನಗಳಲ್ಲಿ ನಾನು ಹೊರಗಡೆ ಬರುವಂಥ ಅವಕಾಶ ಇತ್ತು. ಆದರೆ ನಾನು ಭಾರತದ ಗೂಢಾಚಾರಿಯಾಗಿ ಬಂದಂಥ ಕಾರಣಕ್ಕಾಗಿ ನಾನಿವತ್ತು ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಅಥವಾ ನರಕವನ್ನು ಕಾಣ್ತಿದ್ದೀನಿ, ಯಾರೂ ಕೂಡ ನನ್ನ ನೆರವಿಗೆ ಧಾವಿಸ್ತಾ ಇಲ್ಲ ಅಂತ ಹೇಳಿ. ಅಂತಿಮವಾಗಿ ಅವರು ಕೊಟ್ಟಂಥ ಚಿತ್ರಹಿಂಸೆ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಬರೀ 30-31 ವಯಸ್ಸಿಗೆ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ, TB ಇದೆಲ್ಲವೂ ಕೂಡ ಶುರುವಾಗಿತ್ತು. ಕೊನೆಯದಾಗಿ 2001 ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 16-17 ವರ್ಷಗಳ ಕಾಲ ಜೈಲಲ್ಲಿ ನರಕವನ್ನು ಕಂಡು ರವೀಂದ್ರ ಕೌಶಿಕ್ ಸಾವನ್ನಪ್ಪಿ ಬಿಡ್ತಾರೆ. ಅದು ಬರೀ ಸಾವಲ್ಲ, ಒಂದು ರೀತಿಯಲ್ಲಿ ವೀರ ಮರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಬದುಕಿನ ಎಳೆಯನ್ನು ಇಟ್ಕೊಂಡು ಏಕ್ತಾ ಟೈಗರ್ ಎನ್ನುವಂಥ ಸಿನಿಮಾ ಬಂದಿತ್ತು. ಆ ಸಿನಿಮಾದ ಕ್ರೆಡಿಟ್ ನಮಗೆ ಕೊಡಿ ಎನ್ನುವ ರೀತಿಯಲ್ಲಿ ಅವರ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ರು. ಆದರೆ ನಿರ್ದೇಶಕರು ಅದನ್ನು ಕೂಡ ನಿರಾಕರಿಸಿದ್ರು. ಇವತ್ತಿಗೂ ಕೂಡ ರವೀಂದ್ರ ಕೌಶಿಕ್ ಹೆಸರನ್ನು ಭಾರತದಲ್ಲಿ ಗುರುತಿಸ್ತಾ ಇಲ್ಲ, ಅವನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ, ಅಥವಾ ಅವರ ಕುಟುಂಬವನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಅಥವಾ ರವೀಂದ್ರ ಕೌಶಿಕ್ ಭಾರತಕ್ಕೋಸ್ಕರ ತ್ಯಾಗ ಮಾಡಿದ್ರು ಎನ್ನುವಂಥ ಮಾತನ್ನು ನಮ್ಮ ಸರ್ಕಾರ ಅಧಿಕೃತವಾಗಿ ಇಂದಿಗೂ ಕೂಡ ಹೇಳ್ತಾ ಇಲ್ಲ. ಬಂಧುಗಳೇ, ಒಟ್ಟಾರೆಯಾಗಿ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.